ಎಲ್ಲ ಕುಂಕುಮ ತಗೊಂಡು ರೆಡಿ. ಏ ಮಂಜಿ ಎಲ್ಲ ಹೋಗಕ್ ರೆಡಿ ಆಗ್ತಾ ಇದ್ದೀವಿ. ಬಸ್ ರೆಡಿ. ಹಾ ಹೇಳಿನಾ? ಯಾರು ನೀವು ಈ ಡೋರಲ್ಲಿ ಬಂದ್ರೆ? ಈ ಡೋರಲ್ಲಿ ಬರೋದ್ ಬಿಟ್ಟು ಮಾತಾಡಕ ನೋಡಿ ಗಾಯ್ಸ್, ಎಕ್ಕ ಫುಲ್ ರೆಡಿ ಆಗಿದ್ದಾರೆ ಗಾಯ್ಸ್. ನೋಡಿ ನೋಡಿ ಗೌರಮ್ಮ ಎಲೆಡ್ಕೆ ತಗಳಮ್ಮ. ಹಾ ಕೊಡಿ, ನಾನೇ ಪ್ರೂಫ್. ರಾತ್ರಿಗೆ ನಾನು ಕೇಳ್ತೀನಿ, ಕೊಟ್ಟಿಲ್ಲ ಅಂದ್ರೆ ಅಷ್ಟೇ. ಏನೋ ಸೀಮಂತಕ್ಕೆ ನಾವು ಬರೋದು. ಬಂದಿದ್ದೀರಾ? ಅಲ್ಲ, ಎಲ್ಲ ಮಾಮೂಲಿ ಊಟ ಮುಗಿಸ್ಕೊಂಡು ಒಂದೆರಡು ರೀಲ್ಸ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟೀ ಕಾಫಿ ಎಲ್ಲ ಕುಡ್ದು ಮತ್ತೆ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಎಲೆಡ್ಕೆ ಬಾಳೆಹಣ್ಣು ಎಲ್ಲ ತಗೊಂಡು ಅರ್ಶಿನ ಕುಂಕುಮ ಕೊಟ್ರು ಎಲ್ಲಾರ್ಗುನು. ಮತ್ತೆ ವಯಸ್ಸಾದವ್ರಿಗೆಲ್ಲ ಎಲೆ ಅಡಿಕೆ ಕೊಟ್ರು. ಎಲ್ಲ ತಗೊಂಡು ಮತ್ತೆ ಟೀ ಕಾಫಿ ಕೂಡ ಮಾಡ್ಕೊಟ್ರು ಪಾಪ. ಅದನ್ನು ಕುಡ್ದ್ಬಿಟ್ಟು ನಾವೆಲ್ಲ ರೆಸ್ಟ್ ಮಾಡಿ ತಿಂದು ಕುಡ್ದು ಎಲ್ಲ ಬರೋಷ್ಟ್ರಲ್ಲಿ ಕರೆಕ್ಟ್ ಆಗಿ 5 ಗಂಟೆ ಆಗಿತ್ತು. ಟೀ ಮುಗಿಸ್ಕೊಂಡ್ ಬಂದ್ವಿ. ಅದಕ್ಕೆ ಅರ್ಧ ದಾರಿಲಿ ಎಲ್ಲೂ ಟೀ ಕುಡ್ದಿಲ್ಲ. ಮನೆಗೆ ಹೋಗೋಷ್ಟ್ರಲ್ಲಿ ತುಂಬಾ ಲೇಟ್ ಆಗ್ಬಿಟ್ಟಿತ್ತು. ಎಲ್ಲಾರು ಬಸ್ಸಲ್ಲಿ ಬಂದು ಸೇಮ್ ಸೀಟಲ್ಲಿ ಕುತ್ಕೊಂಡ್ರಿ. ಮತ್ತೆ ಹೋಗುವಾಗ ನಾವು ಮಾತ್ರ ಹೋಗಿದ್ರಿ. ಮತ್ತೆ ಬರ್ಬೇಕಂದ್ರೆ ನವ ದಂಪತಿಗಳನ್ನ ಕೂಡ ಜೊತೆಯಲ್ಲೇ ಕರ್ಕೊಂಡ್ ಬಂದ್ವಿ. ಹಾಗಾಗಿ ಕರೆಕ್ಟಾಗಿ ಸೂಟ್ ಆಯ್ತು. ಅಂದ್ರೆ ಜಾಗ ಅಂದ್ರೆ ಯಾರಿಗೂ ಸಾಕಾಗದೆ ಏನು ಇರ್ಲಿಲ್ಲ. ಎಲ್ಲರಿಗೂ ಕರೆಕ್ಟಾಗಿ ಸೀಟ್ಗಳು ಇತ್ತು. ಒಂದೆರಡು ಸೀಟು ಎಕ್ಸ್ಟ್ರಾನೇ ಬಿಟ್ಕೊಂಡು ಹೋಗಿದ್ವಿ. ಹೋಗ್ಬೇಕಾದ್ರೆ ಖಾಲಿ, ಬರ್ಬೇಕಾದ್ರೆ ಅವ್ರು ಬರ್ತಾರೆ ಅಂತ ಗೊತ್ತಿತ್ತು. ಹಾಗಾಗಿ ಮತ್ತೆ ಎಲ್ಲ ಬಂದ್ಮೇಲೆ ಗೊತ್ತಲ್ವಾ, ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು ಸುಸ್ತಾಗಿತ್ತು ಅಂತ. ಆಮೇಲೆ ಒಂದು 1/2 ಅವರ್ ಬಿಟ್ಟು ಎಲ್ಲ ಶುರು ಮಾಡ್ಕೊಂಡ್ರು. ಸ್ವಲ್ಪ ಲೈಟ್ ಆಗಿ ಕತ್ಲು ಬೇರೆ ಆಗಿತ್ತು. ಅದ್ರ ಜೊತೆ ಡಿಸ್ಕೋ ಲೈಟ್ ಬೇರೆ ಹಾಕಿದ್ರು. ಡಿಸ್ಕೋ ಲೈಟ್ ಹಾಕಿದ ತಕ್ಷಣ ಮ್ಯೂಸಿಕ್ ಕೇಳಿದ ತಕ್ಷಣ ಎಲ್ಲಾರ್ಗು ಆಟೋಮೆಟಿಕ್ ಆಗಿ ಮತ್ತೆ ಶುರು ಮಾಡ್ಕೊಂಡ್ರು ಎಲ್ಲ ಡ್ಯಾನ್ಸ್ ಮಾಡೋದಿಕ್ಕೆ. ಆದ್ರೆ ನವ ದಂಪತಿಗಳು ಮಾತ್ರ ಡ್ಯಾನ್ಸ್ ಮಾಡ್ಲೇ ಇಲ್ಲ. ತುಂಬಾ ಚೆನ್ನಾಗಿತ್ತು. ಡಿಸ್ಕೋ ಲೈಟ್ಗೆ ಇದಕ್ಕೆ ಎಲ್ಲಾನು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ಆಲ್ಮೋಸ್ಟ್ ಹೋಗ್ಬೇಕಾದ್ರೆ ಡ್ಯಾನ್ಸ್ ಮಾಡಿದ್ದಕ್ಕಿಂತ ಬರ್ಬೇಕಾದ್ರೇನೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಯಾಕಂದ್ರೆ ನಾನ್ ವೆಜ್ ಎಲ್ಲ ತಿಂದಿದ್ರು ಅಲ್ವಾ, ಹೊಟ್ಟೆ ತುಂಬಾ ಇತ್ತು. ಇನ್ನ ಮನೆಗೆ ಹೋಗಿ ತಿನ್ನಕ್ ಆಗಲ್ಲ ಅಂತ ಚೆನ್ನಾಗಿ ಡ್ಯಾನ್ಸ್ ಮಾಡಿನೇ ಹೊಟ್ಟೆಲಿರೋ ನಾನ್ ವೆಜ್ ಎಲ್ಲ ಚಿಕನ್ ಮೊಟ್ಟೆ ಎಲ್ಲಾನು ಖಾಲಿ ಮಾಡ್ಕೊಂಡ್ರಿ ಡ್ಯಾನ್ಸ್ಗಳು ಮಾಡಿ. ಹೋಗ್ಬೇಕಾದ್ರೆ ಇದ್ದಿದ್ ಹುಡುಗರೆಲ್ಲಾನು ಡ್ಯಾನ್ಸ್ ಮಾಡಕ್ ಶುರು ಮಾಡಿದ್ರು. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅವರು ಕೂಡನು. ಇವ್ರುನು ಅಷ್ಟೇ ನೋಡ್ರಿ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತವ್ರೆ, ಮಜಾ ಮಾಡ್ತವ್ರೆ. ಚೆನ್ನಾಗಿರ್ಲಿ ಯಾವಾಗೂ ಹೀಗೆ. ತುಂಬಾ ಚೆನ್ನಾಗಿತ್ತು. ನನ್ ಮಗಳಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ಲು. ಆಗ್ಲೇನೆ ಹೇಳಿದ್ನಲ್ವ ಆ ತರ. ಶಾಂತ ಆಂಟಿನೂ ಅಷ್ಟೇ, ಎಲ್ಲಾರುನು ಸಖತ್ತಾಗಿ ಮಜಾ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಬೇರೆ ಈ ಟ್ರಾವೆಲ್ ತುಂಬಾ ಚೆನ್ನಾಗಿತ್ತು. ಹೋಗ್ಬೇಕಾದ್ರೇನು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಬರ್ಬೇಕಾದ್ರೇನು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಟ್ರಾವೆಲಿಂಗು. ಹೋಗ್ಬೇಕಾದ್ರೇನು ಡ್ಯಾನ್ಸ್ಗಳು ಆಡ್ಕೊಂಡು ಖುಷಿಯಾಗಿ ಮಜಾ ಮಾಡ್ಕೊಂಡು ಹೋದ್ವಿ. ಬರ್ಬೇಕಾದ್ರೇನು ಅದೇ ತರನೇ ಡ್ಯಾನ್ಸ್ಗಳು ಮಾಡ್ಕೊಂಡು ಖುಷಿಯಾಗಿ ಮಜಾ ಮಾಡ್ಕೊಂಡು ಬಂದ್ವಿ. ಮಕ್ಳು ಇದ್ದವ್ರೆಲ್ಲಾನು ಚೆನ್ನಾಗಿ ನಿದ್ದೆ ಮಾಡ್ಬಿಟ್ರು. ಅವರೆಲ್ಲ ಫ್ರಂಟ್ಗೆ ಹೋಗ್ಬಿಟ್ಟಿದ್ರು, ತುಂಬಾ ಫ್ರಂಟ್ಗೆ. ನಾವೆಲ್ಲಾನು ಸ್ವಲ್ಪ ಸೆಂಟರ್ ಇಂದಾನೆ ಶುರು ಮಾಡ್ಕೊಂಡ್ವಿ. ಒಂದು ಮುಂದ್ಗಡೆ ಒಂದು 2 ಸೀಟ್ ಬಿಟ್ಟು ಈ ಕಡೆಯಿಂದ ಎಲ್ಲ ಶುರು ಮಾಡಿದ್ರು ಡ್ಯಾನ್ಸ್. ಮುಂದ್ಗಡೆ 2 ಸೀಟ್ ಅವ್ರು ಮಾತ್ರ ಡ್ಯಾನ್ಸ್ ಮಾಡ್ಲಿಲ್ಲ. ಇನ್ನು ಉಳಿದಂತವ್ರೆಲ್ಲ ಡ್ಯಾನ್ಸ್ ಮಾಡಿದ್ದೇ ಕತೆ. ತುಂಬಾ ಚೆನ್ನಾಗಿತ್ತು ಡ್ಯಾನ್ಸ್ ಎಲ್ಲಾರ್ದುನು. ನಾಗಿನಿ ಡ್ಯಾನ್ಸ್ ಹಾಕಿದ್ದಾರೆ. ನಾನಿಲ್ಲಿ ಕಾಪಿ ರೈಟ್ ಬರುತ್ತೆ ಅನ್ಬಿಟ್ಟು ಸಾಂಗ್ ನ ಮ್ಯೂಟ್ ಮಾಡಿದೀನಿ. ಹಾಗಾಗಿ ಸಾಂಗ್ ಮ್ಯೂಟ್ ಆಗಿದೆ. ನಾಗಿನಿ ಡ್ಯಾನ್ಸ್ಗೆ ಎಲ್ಲಾರು ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾರೆ. ಇಷ್ಟೊಂದು ಏನಂತಾರೆ, ಎಷ್ಟೊಂದು ಇದಾಗಿದೆ ನೋಡ್ರಿ. ತುಂಬಾ ಜನ ಇಂಪ್ರೂವ್ ಆಗ್ಬಿಟ್ಟಿದೆ. ಎಷ್ಟೊಂದು ನೋಡ್ರಿ, ಶಾಪಿಂಗ್ ಮಾಲ್ಸ್, ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲಾನು ಮುಂಚೆ ಇಷ್ಟೊಂದು ಇಂಪ್ರೂವ್ ಇರ್ಲಿಲ್ಲ. ಎಲ್ಲರಿಗೂ ಯಾರ್ಯಾರು ಬಂದಿದ್ದೀರಾ, ಎಲ್ಲಾರು ಹೊಟ್ಟೆ ತುಂಬಾ ಊಟ ಮಾಡಿದ್ರಾ ಇಲ್ಲ?
ಹೋಗೋಣ? ಹೋಗ್ರಿ ಎಲ್ಲ ಬಸ್ ಆ ಕಡೆ ಬರ್ರಿ. ಮತ್ತೆ ಕುಮಾರಣ್ಣ, ಕಲಾವತಿ ಅವರೇ, ಯಾಕೆ ತಪ್ಪು ಕುತ್ಕೊಂಡಿದ್ದೀರಾ? ಮಾತಾಡ್ತಾ ಇದೀನಿ, ರಿಪ್ಲೈನೇ ಇಲ್ಲ. ಯಾಕೆ ಯಾಕೆ ಜಾಸ್ತಿ ತಿಂದ್ಬಿಟ್ಟಿದ್ದೀರಾ? ಏನು ಜ್ಯೂಸ್ ಮಾಡ್ತೀಯಾ, ಟೀ ಮಾಡ್ತೀಯಾ? ಏನಮ್ಮ ಗೌರಮ್ಮ? ಸರಿ, ಅವ್ರ ಕೈಲಿ ಕೊಟ್ಬಿಟ್ಟು ಎರಡು ಮಾತುಗಳು ಹೇಳು. ಅಲ್ಲ, ನಾನು ಇಷ್ಟು ಮಾತಾಡ್ತಾ ಇದ್ದೀನಿ. ಹಸ್ಬೆಂಡ್ ಬಗ್ಗೆ ಎಚ್ಚರಿಕೆ ಆಗಿದ್ದೀರಾ? ನಿದ್ದೆ ಮಾಡ್ತಾ ಇದ್ದೀರಾ? ಬಂದ್ರು ಏನಾದ್ರು ಒಂದೆರಡು ಮಾತು ಮಾತಾಡಿ ನೋಡೋಣ. ಏನ್ ಫೀಲ್ ಆಗ್ತಾ ಇದೆ ನಿಮ್ಗೆ? ಅಲ್ಲ, ನಿಮ್ಗೆ ಏನ್ ಫೀಲ್ ಆಗ್ತಾ ಇದೆ ಇವಾಗ? ನಮ್ಮನ್ನೆಲ್ಲ ನೋಡಿ ಇವಾಗ ನಿಮ್ ಊರಿಂದ ವಾಪಸ್ ಹೋಗ್ತಾ ಇರೋದಕ್ಕೆ ನಿಮ್ ಅತ್ತೆ ಮನೆಗೆ ಏನ್ ಅನಿಸ್ತಾ ಇದೆ? ಖುಷಿ ಅನಿಸ್ತಾ ಇದೆ. ಮಿಕ್ಸ್ಡ್ ಫೀಲಿಂಗ್. ಮಿಕ್ಸ್ಡ್ ಫೀಲಿಂಗ್ ಅಂದ್ರೆ ಮಿಕ್ಸ್ಡ್ ಅಂದ್ರೆ ಎಲ್ಲಾ ತರ ಖುಷಿನೂ ಆಗ್ತಾ ಇದೆ, ಬೇಜಾರು ಆಗ್ತಾ ಇದೆ, ನೋವು ಆಗ್ತಾ ಎಲ್ಲ. ನೋವು ಮಾಡ್ಕೊಂಬೇಡ್ರಿ, ಖುಷಿಯಾಗಿ ಇರ್ತೀರಾ. ನಮ್ ಕುಮಾರಣ್ಣ ಚೆನ್ನಾಗಿ ನೋಡ್ಕೊಂತಾರೆ. ಅಣ್ಣ ನಿಂಗೇನ್ ಅನ್ಸುತ್ತೆ? ಅವ್ರೇನ್ ಹೇಳಿದ್ರೆ ಅಷ್ಟೇ. ಕುಮಾರಣ್ಣನ್ಗೆ ಕಲಾವತಿ ಅವ್ರನ್ನ ಮದುವೆ ಮಾಡ್ಕೊಂಡಿರ್ತಾರೆ. ಖುಷಿ ಆಗುತ್ತೆ. ಹೌದಾ? ಓಕೆ ಓಕೆ, ತುಂಬಾ ಖುಷಿಯಾಗಿದೆ ಅಂತೆ. ಇನ್ನು ಯಾರ್ಯಾರಿಗೆ ಏನೇನ್ ಫೀಲ್ ಆಗ್ತಾ ಇದೆ? ಇನ್ನೊಂದ್ಸತಿ ಬಿರಿಯಾನಿ ನೋಡಿ, ನಾನ್ ಆಂಟಿಗೆ ಇನ್ನೊಂದ್ಸರಿ ಬಿರಿಯಾನಿ ತಿನ್ಬೇಕಂತ. ಪಾರ್ಸಲ್ ಕೊಟ್ಟವ್ರಂತೆ, ಮಜಾ ಮಾಡ್ತಾರೆ. ಇನ್ನೊಂದ್ಸರಿ ಎಲ್ಲರೂ ಆವಾಗ ತಿಂದಿದ್ದು ಅಲ್ಲಿ, ಇವಾಗ ತಿಂದು ಹೊಸಗೊಟ್ಟ ಬಿರಿಯಾನಿ ಇದೆ ಸಮಸ್ಯೆ ಇದೆ ಬಿರಿಯಾನಿಯಲ್ಲಿ ಮೊಟ್ಟೆ ಇಲ್ಲ. ಬಿರಿಯಾನಿ ಮೊಟ್ಟೆ ಹೇಳ್ಬೇಕು. ಸಾಂಗ್ ಇಲ್ಲಿ ಓಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಲೋ ಅಳಿ ಅಂದ್ರೆ, ಇನ್ನೂರು ಅಳಿ ಅಂದ್ರೆ ಇಲ್ಲ, ನಾವು ಸ್ವಲ್ಪ ಮೌನವರದ ಇವಾಗ. ಇವಾಗ ಹೇಳಿದ್ದೇನು? ಓ, ಹೇಳ್ಬಿಡ್ತೀರಾ? ನಿಮ್ ಮಿಸ್ಸಸ್ ಬಗ್ಗೆ ಏನಾದ್ರು ಹೇಳಿ. ನಾವು ಸ್ವಲ್ಪ ಬಿರಿಯಾನಿ ಅಂತ ಹೇಳಿದ್ರೆ ಬಿರಿಯಾನಿಗೆ ಹೋಗ್ಬಿಟ್ಟಿದೀನಿ. ಆಮೇಲೆ ನಾವು ಮಾತಾಡ್ತೀವಿ. ಸ್ವಲ್ಪ ಬಿಸಿ ಹೆಂಡತಿ ಬಗ್ಗೆ ಒಂದ್ ಸಾಂಗ್ ಹೇಳಿ, ಡೆಡಿಕೇಟ್ ಮಾಡಿ. ಖುಷಿಯಾಗಿದೆ ನೆಕ್ಸ್ಟ್ ಅವತರ ಬರ್ರಿ, ಬೈಕು ಮಾಡ್ತಾರೆ ನೋಡೋಣ. ಥ್ಯಾಂಕ್ ಯು ಫಾರ್ ಆಪರ್ಚುನಿಟಿ. ಮಾತಾಡ್ರಿ, ಮಾತಾಡ್ತೀರಲ್ಲ, ಅರ್ಥ ಆಯ್ತಲ್ಲ. ಏನಾದ್ರು ಅರ್ಥ ಆಯ್ತಾ? ತುಂಬಾ ಸಂತೋಷ. ಎಷ್ಟು ಸಂತೋಷ ಅಯ್ಯ. ಇದ್ರ ಬಗ್ಗೆ ಮಾತಾಡ್ರಿ, ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟು ಅಕ್ಕ ತಂಗಿನೇ ಮಾತಾಡ್ತಾ ಇದ್ರೆ ಹಾಡು ಡಾನ್ಸ್ ಆಡ್ತಾ ಇದ್ದೀರಾ, ಅದಕ್ಕೆ ನಾವು ನೋಡ್ತಾ ಇದ್ದೀವಿ. ನನ್ ಮಗ ಏನೋ ಹೇಳ್ಬೇಕಂತೆ, ಹೇಳಿ ಹಲೋ ಹಲೋ ಅದು ಅಲ್ಲ ಮನೆ ಬೈಕು. ಇಲ್ಲಿ ಹಲೋ ಹಲೋ ಮಾತಾಡು. ಹಲೋ ನಿಮ್ ಮನೆಗೆ ಹೊಸ ಸದಸ್ಯರು ಬಂದವ್ರೆ, ನಿಮ್ ಫೀಲ್ ಹೆಂಗೈತೆ ಅವ್ರ ಬಗ್ಗೆ ಹೇಳಿ. ಇಲ್ಲ, ಒಂದು ವಾರ ಎಕ್ಸ್ಪೀರಿಯನ್ಸ್ ಮಾಡಿದಿರಲ್ಲ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ಅದಕ್ಕೆ ಇಷ್ಟೊಂದು ಖುಷಿ ಆಗ್ತಾ ಇದೆ ಅಲ್ವಾ? ಒಂದು ಹಾಡು ಹೇಳ್ಬಿಡಿ ನೋಡೋಣ. ಇಲ್ಲ ಎಲ್ಲರೂ ಬಸ್ ಇಳಿದು ಬರ್ತವ್ರೆ. ಫುಲ್ಲು ಟ್ರಾವೆಲ್ ಮಾಡಿ ಸುಸ್ತಾಗ್ಬಿಟ್ಟವ್ರೆ. ಅದೇ ಬಸ್ಸೇ ಹೋಗಿದ್ ನಾವು.